Hello students, in the last video we discussed about chemical bonding. So chemical bonding ಬಗ್ಗೆ discussion ಮಾಡಿದ್ವಿ. In chemical bonding we discussed about first theory, that is Coasal and Lewis theory. Coasal and Lewis theory ನಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ octet rule satisfy ಆದರೆ atoms or ions it becomes stable, or when an atom or an ion attains noble gas configuration, or noble gas configuration ಅಂದ್ರೆ outer most shell ಅಲ್ಲಿ 8 electrons ಇದ್ರೆ ಅದು ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ವಾಟ್ ಈಸ್ ಮೆಂಟ್ ಬೈ ಕೆಮಿಕಲ್ ಬಾಂಡಿಂಗ್ ಅಂತ ತಿಳ್ಕೊಂಡ್ವಿ. ವಾಟ್ ಈಸ್ ಮೆಂಟ್ ಬೈ ವೇಲೆನ್ಸಿ, ವಾಟ್ ಈಸ್ ಮೆಂಟ್ ಬೈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. So today let us discuss about types of bonding, right? So types of bonds ಅಂತ ಬಂದ್ರೆ types of bonds. So usually ನಿಮಗೆ covalent bond ಅನ್ನೋದು ಗೊತ್ತೇ ಇರುತ್ತೆ. So first is covalent bond, right? Covalent bond. What is meant by covalent bond? Sharing of electrons is called covalent bond ಅಂತ ಹೇಳ್ತೀವಿ ನಾವು, ರೈಟ್? ನಿಮಗೂ ಎಲ್ಲ ಗೊತ್ತಿದೆ. ಸೊ sharing of electrons is called covalent bond. When two atoms they donate electron each to form a bond, right? ಒಂದು ಬಾಂಡ್ ಫಾರ್ಮೇಷನ್ ಮಾಡಕ್ಕೆ ಎರಡು ಆಟಮ್ಸ್ ಒಂದೊಂದು ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ ಈಚ್. ಪ್ರತಿಯೊಂದು ಆಟಮ್ ಒಂದೊಂದು ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಒಂದು ಬಾಂಡ್ ಫಾರ್ಮೇಷನ್ ಆಗೋದಕ್ಕೆ ನಾವು ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ, ರೈಟ್? ಟೇಕ್ ಫಾರ್ ಎಕ್ಸಾಂಪಲ್ ನೋಡಿ, ಸೊ Cl2 ಇಲ್ಲಿ ನೋಡಿ, ಕ್ಲೋರಿನ್. ಈ ಕ್ಲೋರಿನ್ ಅಲ್ಲಿ ಒಂದು ಎಲೆಕ್ಟ್ರಾನ್, ಈ ಕ್ಲೋರಿನ್ ಅಲ್ಲಿ ಒಂದು ಎಲೆಕ್ಟ್ರಾನ್, ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಇದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ O2 ಆಕ್ಸಿಜನ್ ಮಾಲಿಕ್ಯೂಲ್. So one oxygen atom it donates 2 electrons. ನೋಡಿ, ಒಂದು ಆಕ್ಸಿಜನ್ 2 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ, ಇನ್ನೂ ಒಂದು ಆಕ್ಸಿಜನ್ ಇನ್ನ 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಸೊ ಎರಡು ಏನು ಮಾಡುತ್ತೆ? ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಇನ್ ದ ಸೇಮ್ ವೇ, ಸೊ ನೈಟ್ರೋಜನ್ ಏನು, ಒಂದು ನೈಟ್ರೋಜನ್ 3 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ, ಇನ್ನೊಂದು ನೈಟ್ರೋಜನ್ 3 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ. ಸೊ ನೈಟ್ರೋಜನ್ ಫಾರ್ಮ್ಸ್ ಟ್ರಿಪಲ್ ಬಾಂಡ್ between two nitrogen atoms. ಇದು ಏನು, ಯಾಕೆ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಆಕ್ಸಿಜನ್, ಯಾಕೆ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ನೈಟ್ರೋಜನ್, ವೈ ಕ್ಲೋರಿನ್ ಫಾರ್ಮ್ಸ್ ಓನ್ಲಿ ಒನ್ ಬಾಂಡ್ ಅನ್ನೋದನ್ನ ನಾವು ಫರ್ದರ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಇಷ್ಟೇ ತಿಳ್ಕೊಳ್ಳಿ. ಸೊ ಕೋವಲೆಂಟ್ ಬಾಂಡ್ ಮೀನ್ಸ್ ಇಟ್ ಈಸ್ ಫಾರ್ಮಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಈ ನೈಟ್ರೋಜನ್ 3 ಎಲೆಕ್ಟ್ರಾನ್ ಡೊನೇಟ್ ಮಾಡಿದೆ, ಈ ನೈಟ್ರೋಜನ್ 3 ಎಲೆಕ್ಟ್ರಾನ್ ಡೊನೇಟ್ ಮಾಡಿದೆ, ಎರಡು ಶೇರ್ ಮಾಡ್ಕೊಂಡು ಬಾಂಡ್ ಫಾರ್ಮೇಷನ್ ಮಾಡಿದೆ. ಅದಕ್ಕೆ ನಾವು ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎಲೆಕ್ಟ್ರೋವೇಲೆಂಟ್ ಬಾಂಡ್, ರೈಟ್? ಎಲೆಕ್ಟ್ರೋವೇಲೆಂಟ್ ಬಾಂಡ್, ಎಲೆಕ್ಟ್ರೋವೇಲೆಂಟ್ ಬಾಂಡ್. So what is meant by electrovalent bond? So electrovalent bond is also called ionic bond. Electrovalent bond ಗೆ ಇನ್ನೊಂದು ಹೆಸರಿದೆ ionic bond. ನೋಡಿ, ಏನಪ್ಪ ಇದು ionic bond ಅಂದ್ರೆ? The bond, it is formed by transfer of electrons. ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗೋದ್ರಿಂದ ಏನಾಗುತ್ತೆ? ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂತ ಒಂದು ಬಾಂಡಿಗೆ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್ ಅಂತ ಕರೀತೀವಿ. ನೋಡಿ, ಎಕ್ಸಾಂಪಲ್ NaCl. ಈ NaCl ನಲ್ಲಿ ನೋಡಿ ಸೋಡಿಯಂ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ, ರೈಟ್? ಸೊ ಲಾಸ್ಟ್ ಶೆಲ್ ಅಲ್ಲಿ ಇಟ್ ಕಂಟೈನ್ಸ್ ಓನ್ಲಿ 1 ಎಲೆಕ್ಟ್ರಾನ್. ಲಾಸ್ಟ್ ಶೆಲ್ 1 ಎಲೆಕ್ಟ್ರಾನ್ ಇರುತ್ತೆ. ಈ 1 ಎಲೆಕ್ಟ್ರಾನ್ ಅನ್ನು ಏನು ಮಾಡುತ್ತೆ? ಇಟ್ ಡೊನೇಟ್ಸ್ ಇಟ್ಸ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಟು ಕ್ಲೋರಿನ್ ಗೆ ಡೊನೇಟ್ ಮಾಡುತ್ತೆ. ಸೊ ಡೊನೇಟ್ ಮಾಡಿದಾಗ ನಮಗೆ Na+ ಆಗುತ್ತೆ, ಸೋಡಿಯಂ ಮತ್ತು ಎಲೆಕ್ಟ್ರಾನ್ ಲಾಸ್ ಆಗುತ್ತೆ,
ಆಗುತ್ತೆ, Cl ಮೈನಸ್ ಆಗುತ್ತೆ. ನೋಡಿ, ಬಾಂಡ್ ಫಾರ್ಮ್ಡ್ ಬಿಟ್ವೀನ್ positively charged species and the negatively charged species is called ionic bond. Bond formed between two ions. ಇಲ್ಲಿ ಎರಡು ions, ಒಂದು cation ಒಂದು anion ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಹಾಗಾಗಿ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಯಾಕೆ ಪಾಸಿಟಿವ್ ಬಂತು, ಯಾಕೆ ನೆಗೆಟಿವ್ ಬಂತು ಅಂದ್ರೆ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸರ್ ಸೋಡಿಯಂ ಯಾಕೆ ಕೊಡ್ತು ಕ್ಲೋರಿನ್ಗೆ? ನೋಡಿ, ಸೋಡಿಯಂ ಇಸ್ ಎ ಮೆಟಲ್. ಮೆಟಲ್ ಆಲ್ವೇಸ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಕ್ಲೋರಿನ್. ಮೆಟಲ್ ಯಾವಾಗಲೂ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಮಾಡೋದು. ಇಲ್ಲಿ ಸೋಡಿಯಂ ಇಸ್ ಎ ಮೆಟಲ್, ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ಸ್ ಟು ಕ್ಲೋರಿನ್ ಟು ಫಾರ್ಮ್ ಎಲೆಕ್ಟ್ರೋವೆಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್. ಇದು ಎರಡು ಟೂ ಮೇಜರ್ ಟೈಪ್ಸ್ ಆಫ್ ಬಾಂಡ್ಸ್ ಈಗ ಸದ್ಯಕ್ಕೆ ನಾನು ಹೇಳೋದು. ಇನ್ನ ಉಳಿದಂತ ಬಾಂಡ್ಸ್ ಅನ್ನ ನಾವು ನೆಕ್ಸ್ಟ್ ಫರ್ದರ್ ಡಿಸ್ಕಷನ್ ಮಾಡೋಣ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ಕೋವೆಲೆಂಟ್ ಬಾಂಡ್. ರೈಟ್, ಕೋವೆಲೆಂಟ್ ಬಾಂಡ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನೋಡಿ, ಸ್ಪೆಷಲಿ ನಿಮಗೆ ಎಕ್ಸಾಮಿನೇಷನ್ ಇದೇ ರೀತಿ ಹೇಳ್ತಾರೆ, ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಕೋವೆಲೆಂಟ್ ಬಾಂಡ್ ಇನ್ H2 ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ರೈಟ್, ನೋಡಿ, ಫಾರ್ಮೇಶನ್ ಆಫ್ ಕೋವೆಲೆಂಟ್ ಬಾಂಡ್ in H2 ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಕೋವೆಲೆಂಟ್ ಬಾಂಡ್ ಹ್ಯಾಕ್ ಫಾರ್ಮೇಶನ್ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಹೈಡ್ರೋಜನ್ ಅಟೋಮಿಕ್ ನಂಬರ್ ಇಸ್ 1. ನಿಮಗೆಲ್ಲರಿಗೂ ಗೊತ್ತಿದೆ ಹೈಡ್ರೋಜನ್ ಅಟೋಮಿಕ್ ನಂಬರ್ 1 ಇರುತ್ತೆ. ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s1 ಆಗಿರುತ್ತೆ. which means it contains one unpaired electron. ನೋಡಿ, ಬಾಂಡಿಂಗ್ ಆಗೋದು ನಾವು ಲಾಸ್ಟ್ ಕ್ಲಾಸ್ ಹೇಳಿದ್ವಿ, ಬಾಂಡಿಂಗ್ ಯಾವಾಗಲೂ ಬಿಟ್ವೀನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗುತ್ತೆ. ವೇಲೆನ್ಸಿಗೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೂ ಡಿಫರೆನ್ಸ್ ಹೇಳಿದಾಗ ನಾನು ಹೇಳಿದ್ದೆ, ವೇಲೆನ್ಸಿ ಇಸ್ ನಥಿಂಗ್ ಬಟ್ ಕಂಬೈನಿಂಗ್ ಕೆಪಾಸಿಟಿ ಆಫ್ an atom. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್. ರೈಟ್, ಈ ಡಿಫರೆನ್ಸ್ ಗೊತ್ತಿಲ್ಲ ನಿಮಗೆ. ಸೊ ಒಂದು ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಟೋಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಸೊ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ನೋಡಿ, ಈ ಹೈಡ್ರೋಜನ್ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್, ಅದೇ ತರ ಇನ್ನೊಂದು ಹೈಡ್ರೋಜನ್ ಇರುತ್ತೆ, ಆ ಹೈಡ್ರೋಜನ್ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್, ಇಟ್ ಫಾರ್ಮ್ಸ್ ಬಾಂಡ್. ಈ ಎರಡು ಎಲೆಕ್ಟ್ರಾನ್ ಏನಿದೆ, ಇಟ್ ಬಿಲಾಂಗ್ಸ್ ಟು ಬೋತ್ ದ ಹೈಡ್ರೋಜನ್ಸ್. ಎರಡು ಹೈಡ್ರೋಜನ್ಗೆ ಸೇರುತ್ತೆ. ಈ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿದೆ, ಈ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿದೆ. ಸೊ ಟೋಟಲಿ ಇಟ್ ಫಾರ್ಮ್ಸ್ ಕೋವೆಲೆಂಟ್ ಬಾಂಡ್. ಒಂದು ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಬಿಕಾಸ್ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಈಗ ನೋಡಿ, ನೆಕ್ಸ್ಟ್ ಫಾರ್ಮೇಶನ್ ಆಫ್ ಏನು ಕೋವೆಲೆಂಟ್ ಬಾಂಡ್ ಇನ್ N2 ಮಾಲಿಕ್ಯೂಲ್, ನೈಟ್ರೋಜನ್ ಮಾಲಿಕ್ಯೂಲ್ ತೋರಿಸ್ತೀನಿ. ನೈಟ್ರೋಜನ್ ಮಾಲಿಕ್ಯೂಲ್. ಸೊ ನೈಟ್ರೋಜನ್ ಅಲ್ಲಿ ನಾನು ಬರ್ತೀನಿ, ನೋಡಬಹುದು ನೀವು. ನೈಟ್ರೋಜನ್ 3 ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ, ಈ ನೈಟ್ರೋಜನ್ 3 ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ, ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ ಅಂತ ನೋಡಿ. ಈಗ ನೈಟ್ರೋಜನ್ ಅಟೋಮಿಕ್ ನಂಬರ್ 7, electronic configuration 1s2 2s2 2p3, 1s2 2s2 2p3. ಈಗ ನೋಡಿ, 2s2 2p3 ಅಂದ್ರೆ this nitrogen consists of 3 unpaired electrons. ಈ ಒಂದು ನೈಟ್ರೋಜನ್ ಅಲ್ಲಿ 3 unpaired electrons ಇದೆ. Because of presence of 3 unpaired electrons, it forms 3 bonds. Right? ನೈಟ್ರೋಜನ್ ಅಲ್ಲಿ 3 unpaired electrons ಇರೋದ್ರಿಂದ ನೈಟ್ರೋಜನ್ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ. ಈಗ ನೀವು ನೈಟ್ರೋಜನ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೀಲಿಕ್ಕೆ ಹೇಗೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ನೋಡಿ, ಈ ಎರಡು ಎಲೆಕ್ಟ್ರಾನ್ ಇಲ್ಲಿ ಏನು 2 ಪೇರ್ ಇದೆ ಅದನ್ನು ಬರ್ತೀನಿ. ಇಲ್ಲಿ 3 unpaired ಬರುತ್ತೆ, 1 2 3. ರೈಟ್, ಇನ್ನೊಂದು ನೈಟ್ರೋಜನ್ ಅದೇ ತರ 1 2 3. ರೈಟ್, ನೋಡಿ, ಈ ನೈಟ್ರೋಜನ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಈ ನೈಟ್ರೋಜನ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬನ್ನಿ, ಇಟ್ ಫಾರ್ಮ್ಸ್. ಸೊ ಈ ಫುಲ್ ಎಲೆಕ್ಟ್ರಾನ್ಸ್ ಒಂದು ನೈಟ್ರೋಜನ್ ಗೆ ಸೇರಿತು, ಇದಿಷ್ಟು ಇನ್ನೊಂದು ನೈಟ್ರೋಜನ್, ಅಂದ್ರೆ ಇಟ್ ಬಿಲಾಂಗ್ಸ್ ಟು ಬೋತ್. ಬಾಂಡಿಂಗ್ ಶೇರ್ಡ್, ನೋಡಿ ಶೇರಿಂಗ್ ಯಾವ್ದಾಗಿರುತ್ತೆ ಅದು ಎರಡಕ್ಕೂ ಸೇರಿದೆ. ಯಾವ್ದು ಶೇರಿಂಗ್ ಆಗಿರಲ್ಲ, ಇದು ಶೇರಿಂಗ್ ಆಗಿರುತ್ತೆ, ಇದು ಈ ನೈಟ್ರೋಜನ್ ಮಾತ್ರ ಸೇರಿದೆ. ನೋಡಿ, ಇಲ್ಲಿ ಆಕ್ಟೇಟ್ ಫುಲ್ಫಿಲ್ ಆಗಿದೆ, ಸ್ವಲ್ಪ ಚೆಕ್ ಮಾಡೋಣ. ಆಕ್ಟೇಟ್ ಫುಲ್ಫಿಲ್ ಆಗಬೇಕು.
ರೈಟ್. ಅಂದ್ರೆ ಪ್ರತಿಯೊಂದು ಆಟಮಿಗೂ 8 ಎಲೆಕ್ಟ್ರಾನ್ಸ್ ಇರಬೇಕು. ನೋಡಿ ಫಸ್ಟ್ ಈ ನೈಟ್ರೋಜನ್ಗೆ ಕೌಂಟ್ ಮಾಡ್ತೀನಿ ನಾನು. 1 2 3 4 5 6 7 8. ಅಂದ್ರೆ ಈ ನೈಟ್ರೋಜನ್ ಸುತ್ತ ಎಷ್ಟಿದೆ? 8 ಎಲೆಕ್ಟ್ರಾನ್ಸ್ ಇದೆ. ಆಕ್ಟೇಟ್ ಫುಲ್ಫಿಲ್ ಆಯ್ತು. ದಿಸ್ ನೈಟ್ರೋಜನ್ ಆಟಮ್ ಇಸ್ ಸ್ಟೇಬಲ್. ಈಗ ಈ ನೈಟ್ರೋಜನ್ ಆಟಮ್ ಕಳ್ಸೋಣ. 1 2 3 4 5 6 7 8. ಸೊ ಇಲ್ಲಿ ಕೂಡ 8 ಎಲೆಕ್ಟ್ರಾನ್ಸ್ ಇದೆ, which means both the nitrogen atoms are stable. ಎರಡು ನೈಟ್ರೋಜನ್ ಆಟಮ್ಸ್ ಏನಿದೆ ಅದು ಸ್ಟೇಬಲ್ ಆಗಿದೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ಸ್ ಆಫ್ ಕೋವಲೆಂಟ್ ಬಾಂಡ್ಸ್. ರೈಟ್, ಈ ರೀತಿ ನೀವು ಕೋವಲೆಂಟ್ ಬಾಂಡ್ಸ್ ನ ಬರೆಯಬೇಕು. ನೆಕ್ಸ್ಟ್ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ದಟ್ ಈಸ್ ಆಕ್ಸಿಜನ್ ಆಟಮ್. ಆಕ್ಸಿಜನ್ ಮಾಲಿಕ್ಯೂಲ್ O2 ಅಂತ ತಗೊಳ್ಳೋಣ. ನೋಡಿ, ನೀವು ಎಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಯಾವಾಗ. ಗೊತ್ತಾಯ್ತಾ? ಹಾಗಾಗಿ ಯು ಸಾಲ್ವ್ ಮೋರ್ ಅಂಡ್ ಮೋರ್ ಎಕ್ಸಾಂಪಲ್ಸ್. ಆಕ್ಸಿಜನ್ ಆಟಮ್ ಅಟೋಮಿಕ್ ನಂಬರ್ ಇಸ್ 8. 1s2 2s2 2p4. ನೋಡಿ 2s2 2p4 1 2 3 4. ಈಗ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯಿರಿ. ಒಂದು ಆಕ್ಸಿಜನ್ ಆಟಮ್ಗೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೆಯಿರಿ. ಇಲ್ಲಿ ನೋಡಿ ಆಕ್ಸಿಜನ್ ಪೇರ್ ಇದೆ 1 2 ಬಂದೆ. ಇಲ್ಲಿ ಕೂಡ ಒಂದು ಪೇರ್ ಇದೆ 1 2 ಬಂದೆ. ಇಲ್ಲಿ ಅದು ಅನ್ಪೇರ್ಡ್ ಇದೆ 1 2. ಒಂದು ಆಕ್ಸಿಜನ್ ಆಟಮ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೋಣ. ಅದೇ ತರ ಈಗ ಇನ್ನೊಂದು ಆಕ್ಸಿಜನ್ ಆಟಮ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ನೋಡಿ. ಅದೇ ತರ 6 ಏನಿರುತ್ತೆ 6 ಅನ್ನು ನೋಡಿ 1 2 3 4 5 6. ಈಗ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಇವೆರಡು ಎಲೆಕ್ಟ್ರಾನ್ಸ್ ಇರೋದು 6 1 2 3 4 5 6. ಓಕೆ, ನೋಡಿ ಇಲ್ಲಿ ಆಕ್ಸಿಜನ್ ಆಟಮ್ ಇದೆ. ವಾಟ್ ಈಸ್ ದ ವೇಲೆನ್ಸಿ ಆಫ್ ಆಕ್ಸಿಜನ್ ಅಂದ್ರೆ ದಟ್ ಇಸ್ 2. ವೇಲೆನ್ಸಿ ಆಫ್ ಆಕ್ಸಿಜನ್ ಅಂದ್ರೆ 2. ಯಾಕೆ ಅಂತಂದ್ರೆ ಆಕ್ಸಿಜನ್ ಇಟ್ ಕ್ಯಾನ್ ಫಾರ್ಮ್ 2 ಬಾಂಡ್ಸ್ because it contains 2 unpaired electrons. ಎರಡು unpaired electron ಇದೆ, ಹಾಗಾಗಿ ವೇಲೆನ್ಸಿ 2 ಆಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ನೋಡಿ 4 + 2 6. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ 6. ಗೊತ್ತಾಯ್ತಾ? ದಟ್ ಇಸ್ ದ ಡಿಫರೆನ್ಸ್. ಇಲ್ಲಿ ನೋಡಿ ಆಕ್ಸಿಜನ್ ಇಟ್ ಕ್ಯಾನ್ ಫಾರ್ಮ್ ಡಬಲ್ ಬಾಂಡ್, ಇಟ್ ವಿಲ್ ಫಾರ್ಮ್ ಡಬಲ್ ಬಾಂಡ್, ರೈಟ್? ಓಕೆ, ಈಗ ಈ ಆಕ್ಸಿಜನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆ. ಕೌಂಟ್ ಮಾಡಿ 1 2 3 4 5 6 7 8. 8 ಎಲೆಕ್ಟ್ರಾನ್ಸ್ ಇದೆ. ಇದು ಸ್ಟೇಬಲ್. ಈ ಆಪ್ಷನ್ ಸುತ್ತ ನೋಡೋಣ 1 2 3 4 5 6 7 8. ಇದರಲ್ಲೂ 8 ಎಲೆಕ್ಟ್ರಾನ್ಸ್ ಇದೆ. ಸೊ ವಿಚ್ ಮೀನ್ಸ್ ಬೋತ್ ಆರ್ ಸ್ಟೇಬಲ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್, H2 ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್, ರೈಟ್? ಕೋವಲೆಂಟ್ ಬಾಂಡ್ ಹ್ಯಾಕ್ ಫಾರ್ಮೇಷನ್ ಆಗುತ್ತೆ ಅಂತೇಳಿ ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಮೀಥೇನ್ ಮಾಲಿಕ್ಯೂಲ್. Formation of methane molecule. Okay, methane molecule ಅಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್. ಸೆಂಟ್ರಲ್ ಆಟಮ್ ಅನ್ನು ನಾವು ಯಾವಾಗಲೂ ಕನ್ಸಿಡರ್ ಮಾಡಬೇಕು. ಸೊ ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟು? 6. 1s2 2s2 2p2. ನೋಡಿ, ದಿಸ್ ಈಸ್ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರೀತೀವಿ. ಏನಂತ ಕರಿತೀವಿ? ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಗ್ರೌಂಡ್ ಸ್ಟೇಟ್ ಅಲ್ಲಿ ಏನಾಗುತ್ತೆ ನೋಡಿ 2s2 2p2 ಹೀಗಿರುತ್ತೆ. ಬಟ್ ಏನಾಗುತ್ತೆ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಎಕ್ಸೈಟೆಡ್ ಸ್ಟೇಟ್ ಅಂತಂದ್ರೆ ಎಲೆಕ್ಟ್ರಾನ್ ಇಟ್ ಮೂವ್ಸ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ ಗೆ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ನೋಡಿ ಎಲ್ಲಿಂದ ಇಲ್ಲಿ ಮೂವ್ ಆಯಿತು ಅಂದ್ರೆ ಇದರಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ 2s ಅಲ್ಲಿ, 2p ನಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. 2s 2px 2py and 2pz. ಇದಕ್ಕೆ ನಾವು ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರೀತೀವಿ. ಎಕ್ಸೈಟೆಡ್ ಸ್ಟೇಟ್ ಎಲ್ಲದರಲ್ಲೂ ಆಗೋದಿಲ್ಲ. ಎಕ್ಸೈಟೆಡ್ ಸ್ಟೇಟ್ ಕಾರ್ಬನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಅಂಡ್ ಸಮ್ ಅದರ್ p ಬ್ಲಾಕ್ ಎಲಿಮೆಂಟ್ಸ್. ನೋಡಿ ಎಕ್ಸೈಟ್ ಯಾವಾಗ ಆಗುತ್ತೆ ಅಂದ್ರೆ 2 ಇಂದ 2 ಗೆ ಮಾತ್ರ ಆಗುತ್ತೆ. 2 ಇಂದ ಯಾವಾಗ 3 ಗೆ ಆಗುತ್ತೆ, ರೈಟ್? 2s ಇಂದ 2p ಗೆ ಆಗುತ್ತೆ, ಮತ್ತೆ 2p ಇಂದ
ಆಗೋದಿಲ್ಲ ಯಾವಾಗಲೂ, ಗೊತ್ತಾಯ್ತಾ? ಇಷ್ಟು ನೆನ್ಪಿಟ್ಕೊಳ್ರಿ. ಸೇಮ್ ಎನರ್ಜಿ ಲೆವೆಲ್ಸ್ ಇದ್ರೆ ಮಾತ್ರ ಏನಾಗುತ್ತೆ, ಎಕ್ಸೈಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ಗೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ನೋಡಿ. ಕಾರ್ಬನ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 1 2 3 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರ್ತಿದ್ದೀನಿ. ಆ ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡೋದು ಹೈಡ್ರೋಜನ್. ನಿಮಗೆಲ್ಲರಿಗೂ ಗೊತ್ತಿದೆ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1, ಹೌದಲ್ವಾ? ನೋಡಿ ಇಲ್ಲಿ ಪ್ರತಿಯೊಂದು ಹೈಡ್ರೋಜನ್ ಹತ್ರ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ. ಅದು ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡಿಕೊಂಡು ಇಟ್ ಮೇಕ್ಸ್ ಬಾಂಡ್, ರೈಟ್? 4 ಹೈಡ್ರೋಜನ್ ಆಟಮ್ಸ್, 4 ಹೈಡ್ರೋಜನ್ ಆಟಮ್ಸ್, 4 ಹೈಡ್ರೋಜನ್ ಆಟಮ್ಸ್. 4 ಹೈಡ್ರೋಜನ್ ಏನ್ ಮಾಡಿದೆ, ಒಂದೊಂದು ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಿಬಿಟ್ಟು ಕೋವೆಲೆಂಟ್ ಬಾಂಡ್ ಅನ್ನು ಫಾರ್ಮೇಶನ್ ಮಾಡಿದೆ. ಸೊ ಇಲ್ಲಿ ನೋಡಿ ಕಾರ್ಬನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಟ್ ಮಾಡಿ. 1 2 3 4 5 6 7 8 ಎಲೆಕ್ಟ್ರಾನ್ಸ್ ಆಕ್ಟೇಟ್ ಫುಲ್ಫಿಲ್ ಆಗಿದೆ, which means carbon is stable. ಕಾರ್ಬನ್ ಏನಾಗಿದೆ, ಸ್ಟೇಬಲ್ ಆಗಿದೆ. ಕಾರ್ಬನ್ is stable. ಸರ್ ಹೈಡ್ರೋಜನ್ ಗೆ 8 ಎಲೆಕ್ಟ್ರಾನ್ಸ್, ಹೈಡ್ರೋಜನ್ ಗೆ 8 ಇರೋದಿಲ್ಲ. ಹೈಡ್ರೋಜನ್ ಗೆ ಎಷ್ಟಿರುತ್ತೆ, 2 ಮಾತ್ರ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಡ್ಯುಪ್ಲೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡ್ಯುಪ್ಲೆಟ್. ಡ್ಯುಪ್ಲೆಟ್, ರೈಟ್? ಡ್ಯುಪ್ಲೆಟ್ ಅಲ್ಲೇನೆ ಹೈಡ್ರೋಜನ್ ಏನಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಾರ್ಮೇಶನ್ ಆಫ್ ಮೀಥೇನ್ ಮಾಲಿಕ್ಯೂಲ್. ಅದೇ ತರ ಫಾರ್ಮೇಶನ್ ಆಫ್ ಈಥೇನ್, C2H6 ಈಥೇನ್ ತಗೋಬಹುದು. ಈಥೇನ್ ನೀವು ಮಾಡಿ, ಯು ಸಾಲ್ವ್ ಈಥೇನ್ ಮಾಲಿಕ್ಯೂಲ್ ಏನಿದೆ ಅದನ್ನ ನೀವು ಮನೆಯಲ್ಲಿ ನನಗೆ ಕೋವೆಲೆಂಟ್ ಬಾಂಡ್ ಹ್ಯಾಕ್ ಫಾರ್ಮೇಶನ್ ಆಗುತ್ತೆ ಅಂತ ಮಾಡಿ ತೋರಿಸ್ಬೇಕು. ನಾನೀಗ ಈಥೀನ್ ಒಂದು ತೋರಿಸ್ತೀನಿ. ಈಥೀನ್ ಅಂದ್ರೆ C2H4 ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ನೋಡಿ. ಸೇಮ್ ಕಾರ್ಬನ್ ಅಟಾಮಿಕ್ ನಂಬರ್ is 6, electronic configuration 1s2 2s2 2p2, excited state electronic configuration 1s2 2s2 2p 2s1 2px1 2py1 2pz1 ಅಂದ್ರೆ 4 unpaired electrons. It consists of 4 unpaired electrons. ಈಗ ಈ 4 unpaired electrons ನೋಡಿ ಇಲ್ಲಿ ಕಾರ್ಬನ್ ಅಲ್ಲಿ ಈಥೀನ್ ಮಾಲಿಕ್ಯೂಲ್ ಮಾಡ್ತಾ ಇದ್ದೀನಿ. 2 ಕಾರ್ಬನ್, 2 ಕಾರ್ಬನ್ ಆಟಮ್ಸ್. ಇಲ್ಲಿ ಒಂದು ಕಾರ್ಬನ್, ಇಲ್ಲಿ ಒಂದು ಕಾರ್ಬನ್. ಇದರ ಹತ್ರ ಒಂದು ಎಲೆಕ್ಟ್ರಾನ್ ನೋಡಿ. ಈ ಒಂದು ಕಾರ್ಬನ್ ಮೇಲೆ ಇರತಕ್ಕಂತ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರ್ತದೆ, 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಈ ಕಾರ್ಬನ್ ಮೇಲೆ ಕೂಡ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರ್ತದೆ. ಈಗ ಹೈಡ್ರೋಜನ್ ಎಷ್ಟಿದೆ, ನಮ್ಮ ಹತ್ರ 4 ಅಷ್ಟೇ ಇದೆ. ಓಕೆ, ಈ ಕಾರ್ಬನ್ ಒಂದು ಹೈಡ್ರೋಜನ್ ಫಿಕ್ಸ್ ಮಾಡ್ತೀವಿ. ಈ ಕಾರ್ಬನ್ ಒಂದು ಹೈಡ್ರೋಜನ್ ನೋಡಿ ಈಕ್ವಲ್ ಆಗಿ ಶೇರ್ ಮಾಡಬೇಕು. ಏನಿರುತ್ತೋ ಅದನ್ನು ಈಕ್ವಲ್ ಆಗಿ, ಈ ಕಾರ್ಬನ್ ಇತ್ತು ಆ ಕಾರ್ಬನ್. ಈಗ ನಮ್ಮ ಹತ್ರ ಉಳ್ಕೊಂಡಿದ್ದು 2 ಹೈಡ್ರೋಜನ್ ಮಾತ್ರ. ಈ ಕಾರ್ಬನ್ ಈ ಕಾರ್ಬನ್. ಈಗ ನಮ್ಮ ಹತ್ರ ಏನಾಗ್ಬಿಟ್ಟು ಹೈಡ್ರೋಜನ್ ಖಾಲಿ ಆಗ್ಬಿಟ್ಟು, ಹೈಡ್ರೋಜನ್ ಇಲ್ಲ ನಮ್ಮ ಹತ್ರ. ಓಕೆ, ಈಗ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ಕೌಂಟ್ ಮಾಡೋಣ. 1 2 3 4 5 6 7 ಮಾತ್ರ ಇದೆ. ಇದೊಂದು ನೋಡ್ರಿ, ಎರಡು ಬಾಂಡ್ ಆಗಿಲ್ಲ, ಬಾಂಡ್ ಆದ್ಮೇಲೆ ಹಾಗೆ ಹೋಗ್ಬಿಡುತ್ತೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು, ಹೈಡ್ರೋಜನ್ ಇಲ್ಲಲ್ಲ ಸರ್, ಮತ್ತೆ ಹೆಂಗ್ ಬಾಂಡ್ ಮಾಡೋದು ನೋಡ್ರಿ. ಈ ಎಲ್ಲ ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇಟ್ ಮೇಕ್ಸ್ ಬಾಂಡ್ ವಿತ್ ಕಾರ್ಬನ್ ಅಗೇನ್, ರೈಟ್? ಇದೇನು ಅನ್ಪೇರ್ಡ್ ಆಗಿ ಹಾಗೆ ಹೋಗ್ಬಿಡುತ್ತೆ, ಅದು ಕಾರ್ಬನ್ ಜೊತೆ ನೋಡಿ ಡಬಲ್ ಬಾಂಡ್ ಫಾರ್ಮೇಶನ್ ಮಾಡೋದು. ದಟ್ಸ್ ವೈ ವಿ ಕಾಲ್ ಇಟ್ ಈಥೀನ್. ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಗೊತ್ತಿರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಮಾಡಿರ್ತಾರೆ ಈಥೀನ್ ವಿಚ್ ಕನ್ಸಿಸ್ಟ್ ಆಫ್ ಡಬಲ್ ಬಾಂಡ್. ಸೊ ಈ ರೀತಿ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈಗ ನೋಡಿ ನೀವು ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ಅಂತ ಕೌಂಟ್ ಮಾಡಿ. 1 2 3 4 5 6 7 8. ಸೊ ಈ ಕಾರ್ಬನ್ ಮೇಲೆ 8 ಎಲೆಕ್ಟ್ರಾನ್ಸ್ ಇದೆ, ವಿಚ್ ಮೀನ್ಸ್ ದಿಸ್ ಕಾರ್ಬನ್ ಇಸ್ ಸ್ಟೇಬಲ್. ಈ ಕಾರ್ಬನ್ ಮೇಲೆ ಚೆಕ್ ಮಾಡ್ರಿ. 1 2 3 4 5 6 7 8. ಈ ಕಾರ್ಬನ್ ಮೇಲೆ 8 ಎಲೆಕ್ಟ್ರಾನ್ಸ್ ಇದೆ, ವಿಚ್ ಮೀನ್ಸ್ ಇಟ್ ಇಸ್ ಸ್ಟೇಬಲ್. So this is how you have to explain the formation of different molecules. Explain the formation of covalent molecules ಅಂತ ಹೇಳ್ಬಿಟ್ಟು ನಿಮಗೆ ಈ ನಾನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಇದು ಈ ಮಾಲಿಕ್ಯೂಲ್ಸ್ ಅಲ್ಲಿ ಯಾವ್ದಾದ್ರು ಮಾಲಿಕ್ಯೂಲ್ ನಿಮಗೆ ಕೇಳಬಹುದು. ಸೊ ಹಾಗಾಗಿ ಗೆಟ್ ರೆಡಿ. ಸೊ ಈಥೇನ್ ಮಾಲಿಕ್ಯೂಲ್ ನೀವು ಸಾಲ್ವ್ ಮಾಡ್ತೀರಲ್ಲ, ಎಸ್ ಸಾಲ್ವ್ ಮಾಡಿ. ನೆಕ್ಸ್ಟ್, ಓಕೆ, Lewis dot structure for some molecules. Lewis
dot structure for some molecules. ಕೆಲವೊಂದು ಮಾಲಿಕ್ಯೂಲ್ಸ್ಗೆ ಲಿಮಿಟ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯುವುದು, ಕೆಲವೊಂದು ಸಿಂಪಲ್ ಮಾಲಿಕ್ಯೂಲ್ಸ್ಗೆ ಇವಾಗ ನಾವು ಚೆಕ್ ಮಾಡೋಣ. ಫಸ್ಟ್ ನೋಡಿ, while writing the Lewis dot structure for some molecules you have to follow 4 steps. 4 ಸ್ಟೆಪ್ ಅನ್ನು ನೀವು ಫಾಲೋ ಮಾಡಬೇಕು. ಯಾವ್ದಾದ್ರು 4 ಸ್ಟೆಪ್ಸ್ ನೋಡಿ. ಫಸ್ಟ್ ಸ್ಟೆಪ್ count the total number of valence electrons. Count the total number of valence electrons. Count the total number of valence electrons. This is the first step. Second step, draw a skeletal structure. ತೋರಿಸ್ತೀನಿ ನಾನು ಎಕ್ಸಾಂಪಲ್ ಸಮೇತ ನಿಮಗೆ ತೋರಿಸ್ತೀನಿ. ರಿಮೆಂಬರ್ ದೀಸ್ ಸ್ಟೆಪ್ಸ್. ನೆಕ್ಸ್ಟ್ ಮೂರನೇ ಸ್ಕೆಲಿಟಲ್ ಸ್ಟ್ರಕ್ಚರ್ ಬರೋದಾದ್ಮೇಲೆ fill the electrons on the atom. Next, fourth, convert lone pair to bond pair, to make the molecule stable. ಅಂದ್ರೆ ಈ ಒಂದು 4 ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಬೇಕು ಟು ರೈಟ್ ದ Lewis dot structure ಫಾರ್ ಮಾಲಿಕ್ಯೂಲ್ಸ್. ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದಾಗ ಆಟಮ್ಸ್ ಗೆ ನೀವು ಬರ್ದಿದ್ದೀರಾ, ಓಕೆ. ಬಟ್ ಈಗ ಮಾಲಿಕ್ಯೂಲ್ಸ್ ಗೆ ಬರೀಬೇಕು Lewis dot structure ಅಂತಂದ್ರೆ ಈ 4 ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು? ಕೌಂಟ್ ದ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರತಕ್ಕಂತ ಎಲ್ಲ ಎಲೆಕ್ಟ್ರಾನ್ಸ್ ಅನ್ನು ನೀವು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಡ್ರಾ ದ ಸ್ಕೆಲಿಟಲ್ ಸ್ಟ್ರಕ್ಚರ್. ಥರ್ಡ್, ಫಿಲ್ ದ ಎಲೆಕ್ಟ್ರಾನ್ಸ್ ಅಂಡ್ ಆಟಮ್ಸ್. ಆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು ಕೌಂಟ್ ಮಾಡಿರ್ತೀರ ಅದನ್ನೆಲ್ಲ ಆಟಮ್ಸ್ ಮೇಲೆ ಫಿಲ್ ಮಾಡಬೇಕು. ಆಮೇಲೆ ಕನ್ವರ್ಟ್ ಲೋನ್ ಪೇರ್ ಟು ಬಾಂಡ್ ಪೇರ್ ಟು ಮೇಕ್ ದ ಮಾಲಿಕ್ಯೂಲ್ ಸ್ಟೇಬಲ್. ಲೋನ್ ಪೇರ್ ಇಂದ ಬಾಂಡ್ ಪೇರ್ ಗೆ ಕನ್ವರ್ಟ್ ಮಾಡ್ರಿ. ಯಾಕೆ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಮಾಲಿಕ್ಯೂಲ್ ನ ಸ್ಟೇಬಲ್ ಮಾಡೋದಕ್ಕೆ, ರೈಟ್? ಓಕೆ, ನೋಡೋಣ ಈಗ. ಫಸ್ಟ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ H2O, ವಾಟರ್ ಮಾಲಿಕ್ಯೂಲ್. ಓಕೆ, ಇದರಲ್ಲಿ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಹೈಡ್ರೋಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಸೊ 1 into 2 ಪ್ಲಸ್ ಆಕ್ಸಿಜನ್ ಅಲ್ಲಿ ಎಷ್ಟಿದೆ ವೇಲೆನ್ಸ್ ಎಲೆಕ್ಟ್ರಾನ್ಸ್? ನೋಡಿ, ಆಕ್ಸಿಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅನ್ನೋದು ನೀವು ಈ ರೀತಿ ಫೈಂಡ್ ಔಟ್ ಮಾಡಬಹುದು. ಆಕ್ಸಿಜನ್ ಅಟಾಮಿಕ್ ನಂಬರ್ ಇಸ್ 8, 1s2 2s2 2p4. ನೋಡಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಟೋಟಲ್ 4 + 2 6 ಇದೆ, ಅಂದ್ರೆ ಆಕ್ಸಿಜನ್ ಅಲ್ಲಿ 6 ಇದೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು? 18 ಎಲೆಕ್ಟ್ರಾನ್ಸ್ ಆಯ್ತು, ರೈಟ್? ಸಾರಿ, 6 + 2 8 ಎಲೆಕ್ಟ್ರಾನ್ಸ್ ಆಯ್ತು, ಹೌದಲ್ವಾ? ಟೋಟಲಿ ಆಕ್ಸಿಜನ್ ಕಂಟೈನ್ಸ್ 8 electron. H2O molecule contains 8 electrons. Oxygen valence electrons 6. Okay. ನೋಡಿ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿದ್ದೀನಿ. ಸ್ಟೆಪ್ 1 ಇದು ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ರೈಟ್? ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೆಕೆಂಡ್ ಸ್ಟೆಪ್ ಏನು? ಡ್ರಾ ದ ಸ್ಕೆಲಿಟಲ್ ಸ್ಟ್ರಕ್ಚರ್. ನೋಡಿ, ಇದರಲ್ಲಿ ಆ ಸೆಂಟ್ರಲ್ ಆಟಮ್ ಯಾವುದು ಅದನ್ನ ನೀವು ಪ್ರಿಡಿಕ್ಟ್ ಮಾಡಬೇಕು. ಸ್ಕೆಲಿಟಲ್ ಸ್ಟ್ರಕ್ಚರ್ ಡ್ರಾ ಮಾಡ್ಬೇಕಾದ್ರೆ ಯಾವಾಗಲೂ ಸೆಂಟ್ರಲ್ ಆಟಮ್ ಯಾವುದು? ಇಲ್ಲಿ ಆಕ್ಸಿಜನ್ ಅನ್ನೋದು ಸೆಂಟ್ರಲ್ ಆಟಮ್ ನಿಮಗೆ ಗೊತ್ತಾಗುತ್ತೆ. ಸೊ ಆಕ್ಸಿಜನ್ ಬರೀತೀರಾ, ಒಂದು ಹೈಡ್ರೋಜನ್ ಬರೀತೀರಾ, ಇನ್ನೊಂದು ಹೈಡ್ರೋಜನ್. ದಿಸ್ ಇಸ್ ದ ಸ್ಕೆಲಿಟಲ್ ಸ್ಟ್ರಕ್ಚರ್. ಇದು ನೀವು ಬರ್ಕೊಡ್ಬೇಕು ಸ್ಕೆಲಿಟಲ್ ಸ್ಟ್ರಕ್ಚರ್. ಯಾಕಂದ್ರೆ ಒಂದು ಆಕ್ಸಿಜನ್ ಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಅಂದ್ರೆ ಆಕ್ಸಿಜನ್ ಇಸ್ ದ ಸೆಂಟ್ರಲ್ ಆಟಮ್ ಆಗುತ್ತೆ ಅಂತ ನೀವು ಅದನ್ನ ಪ್ರಿಡಿಕ್ಟ್ ಮಾಡಬಹುದು, ರೈಟ್? ನೆಕ್ಸ್ಟ್ ನೋಡ್ರಿ, 2 electrons ನಾನು ಫಿಲ್ ಮಾಡಿದ್ದೀನಿ, ರೈಟ್? ಇಲ್ಲಿ 2 electrons, ಇಲ್ಲಿ 2 electrons. ಅಂದ್ರೆ ಸ್ಕೆಲಿಟಲ್ ಸ್ಟ್ರಕ್ಚರ್ ಬರೆಯಕ್ಕೆ ನನಗೆ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ? 4 electrons ಇನ್ವಾಲ್ವ್ ಆಗಿದೆ. ಇಲ್ಲಿ ನೋಡಿ, 8 electrons ಇದೆ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. 4 ಸಬ್ಟ್ರಾಕ್ಟ್ ಮಾಡ್ತೀನಿ, ರಿಮೈನಿಂಗ್ ಎಷ್ಟು? 4 electrons ಉಳಿದು. ಆ 4 electrons ನಾನು ಮಾಡ್ತೀನಿ ಆಕ್ಸಿಜನ್ ಮೇಲೆ ಫಿಲ್ ಮಾಡ್ತೀನಿ. 1 2 3 4.
surrounding to oxygen. 1, 2, 3, 4, 5, 6, 7, 8. Oxygen is stable. So hydrogen ಏನಿದೆ ಅದು ನ್ಯೂಕ್ಲಿಯೇಟ್ ಅಲ್ಲಿ ಸ್ಟೇಬಲ್ ಆಗುತ್ತೆ. ಇದರಲ್ಲಿ ಥರ್ಡ್ ಮತ್ತೆ ಫೋರ್ತ್ ಸ್ಟೆಪ್ ಬರೋದಿಲ್ಲ ನೋಡಿ. ಸೆಕೆಂಡ್ ಸ್ಟೆಪ್ ಥರ್ಡ್ ಮತ್ತು ಫಿಲ್ ದ ಎಲೆಕ್ಟ್ರಾನ್ಸ್ ಆನ್ ದ ಆಟಮ್. ಆಟಮ್ಸ್ ಮೇಲೆ ಎಲೆಕ್ಟ್ರಾನ್ಸ್ ಅನ್ನು ಫಿಲ್ ಮಾಡಿದ್ರೆ ನಿಮಗೆ ಥರ್ಡ್ ಸ್ಟೆಪ್ ಬಂತು. ಫೋರ್ತ್ ಸ್ಟೆಪ್ ಅಲ್ಲೇ ಕನ್ವರ್ಟ್ ಲೋನ್ ಪೇರ್ ಟು ಬಾಂಡ್ ಪೇರ್. ಯಾಕಂದ್ರೆ ಇಟ್ ಈಸ್ ವೆರಿ ಸಿಂಪಲ್ ಮಾಲಿಕ್ಯೂಲ್. ಹಂಗಾಗಿ ಮೂರನೇ ಸ್ಟೆಪ್ ಮುಗ್ದೇ ಹೋಯ್ತು. ಗೊತ್ತಾಯ್ತಾ? ಆ 4 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ರೆ ನೋಡಿ 4 ಎಲೆಕ್ಟ್ರಾನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 0 ಎಲೆಕ್ಟ್ರಾನ್ಸ್ ಉಳ್ಕೊಳ್ತು. 0 ಎಲೆಕ್ಟ್ರಾನ್ಸ್ ರೈಟ್. ನೋಡಿ ಟೋಟಲ್ ಆಗಿ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ ನೋಡಿ. 1 2 3 4 5 6 7 8 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಏನಾಗಿದೆ ಈ ಮಾಲಿಕ್ಯೂಲ್ ಮೇಲೆ ಫಿಲ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ನೀವು ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ನೋಡಿ CO3 2-. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. CO3 2-. ಇದರಲ್ಲಿ ಫಸ್ಟ್ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಕೌಂಟ್ ಮಾಡ್ಕೊಳ್ಳೋಣ. CO3 2-. ಕಾರ್ಬನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ 4 ಪ್ಲಸ್ ಆಕ್ಸಿಜನ್ ಅಲ್ಲಿ ಎಷ್ಟು ಅವಾಗಲೇ ಫೈಂಡ್ ಔಟ್ ಮಾಡಿದ್ರೆ 6 into 3 2 ಮೈನಸ್ ಅಂತಂದ್ರೆ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಅಂತ. ಸೊ ಹಾಗಾಗಿ ರೈಟ್. ಸೊ ಇಲ್ಲಿ ನೋಡಿ 6 3s are 18 18 plus 4 18 plus 4 22 22 plus 2 24 electrons. Right, totally it contains 24 valence electrons. Total number of valence electrons ಅನ್ನು ನಾನು ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈಗ ಡ್ರಾ ದ ಸ್ಕೆಲಿಟಲ್ ಸ್ಟ್ರಕ್ಚರ್. ಸ್ಕೆಲಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ನೋಡಿ, ಒಂದು ಕಾರ್ಬನ್ ಆಟಮ್ ಗೆ 3 ಆಕ್ಸಿಜನ್ ಆಟಮ್ ಅಟ್ಯಾಚ್ ಆಗಿದೆ. 1 2 3 ಸ್ಕೆಲಿಟಲ್ ಸ್ಟ್ರಕ್ಚರ್ ಬರುತ್ತೆ. ನಾವು ಈ ಸ್ಕೆಲಿಟಲ್ ಸ್ಟ್ರಕ್ಚರ್ ಬರೆಯೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದೆ? 1 2 3 4 5 6 ಹೌದಲ್ವಾ? 24 ಅಲ್ಲಿ 6 ಎಲೆಕ್ಟ್ರಾನ್ಸ್ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಎಷ್ಟು ಎಲೆಕ್ಟ್ರಾನ್ಸ್ ಉಳ್ಕೊಳ್ತು? 18 ಎಲೆಕ್ಟ್ರಾನ್ಸ್ ಉಳ್ಕೊಳ್ತು. ಈಗ 18 ಎಲೆಕ್ಟ್ರಾನ್ಸ್ ಏನ್ ಮಾಡ್ಬೇಕು? ನಾವು ಮಾಲಿಕ್ಯೂಲ್ ಮೇಲೆ ಫಿಲ್ ಮಾಡ್ಬೇಕು. ಹೇಗೆ ಫಿಲ್ ಮಾಡ್ತೀವಿ? 1 2 3 4 5 6 7 8 9 10 11 12 13 14 15 16 17 18 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ರೆ ಏನಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಉಳ್ಕೊಳ್ತು? 0 ಎಲೆಕ್ಟ್ರಾನ್ಸ್ ಉಳ್ಕೊಳ್ತು. 0. ಈಗ ನೋಡಿ, ಕಾರ್ಬನ್ ಆಟಮ್ ಸ್ಟೇಬಲ್ ಇದೆಯಾ ನನಗೆ ಹೇಳಿ. ಕಾರ್ಬನ್ ಆಟಮ್ ಸ್ಟೇಬಲ್ ಇದೆಯಾ? ಇಲ್ಲ. ಯಾಕೆ ಸರ್? ಯಾಕೆ ಸ್ಟೇಬಲ್ ಇಲ್ಲ? ನೋಡಿ, ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ಕೌಂಟ್ ಮಾಡಿ. 1 2 3 4 5 6 ಇದೆ. 8 ಎಲೆಕ್ಟ್ರಾನ್ಸ್ ಇಲ್ಲ, 6 ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಹಾಗಾಗಿ ನಾವು ಏನ್ ಮಾಡೋದು? ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡ್ಕೊಂಡ್ವಿ, ಸ್ಕೆಲಿಟಲ್ ಸ್ಟ್ರಕ್ಚರ್ ನ ಬರ್ದ್ವಿ, ಫಿಲ್ ದ ಎಲೆಕ್ಟ್ರಾನ್ಸ್ ಅನ್ನು ಆಟಮ್ ಮಾಡಿದ್ವಿ. ಲಾಸ್ಟ್ ಸ್ಟೆಪ್ ಏನಿದೆ? ಕನ್ವರ್ಟ್ ಲೋನ್ ಪೇರ್ ಟು ಬಾಂಡ್ ಪೇರ್. ಅಂದ್ರೆ ಯಾವ್ದಾದ್ರು ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಲೋನ್ ಪೇರ್ ಅನ್ನ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡೋಣ. ಸಪೋಸ್ ಈ ಒಂದು ಲೋನ್ ಪೇರ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಕಾರ್ಬನ್ ಆಕ್ಸಿಜನ್ ಆಕ್ಸಿಜನ್, ಇಲ್ಲಿ ಡಬಲ್ ಬಾಂಡ್ ಆಕ್ಸಿಜನ್, ಇಲ್ಲಿ 2 ಲೋನ್ ಪೇರ್ ಹಾಗೆ ಇರುತ್ತೆ. ಇಲ್ಲಿ ಆಕ್ಸಿಜನ್ ಮೇಲೆ 6 ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಈ ಆಕ್ಸಿಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಸೊ ಈ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್, ಈ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್. ಸೊ ಟೋಟಲ್ ಆಗಿ CO3 2-. ಈ ಆಕ್ಸಿಜನ್ ಮೇಲೆ ಯಾಕೆ ಸರ್ ನೆಗೆಟಿವ್ ಚಾರ್ಜ್ ಬಂತು? ನೋಡಿ, ಆಕ್ಸಿಜನ್ ಯೂಶಲಿ ಏನಾಗಿರ್ಬೇಕು? ಡಬಲ್ ಬಾಂಡ್ ಇರಬೇಕು. ಆದ್ರೆ ಸಿಂಗಲ್ ಬಾಂಡ್ ಇದೆ. ಅಂದ್ರೆ ಇದ್ರ ಹತ್ರ ಏನಿದೆ? ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಈ ಆಕ್ಸಿಜನ್ ಮೇಲೆ ಮೈನಸ್, ಈ ಆಕ್ಸಿಜನ್ ಮೇಲೆ ಮೈನಸ್ ಬರುತ್ತೆ. ಸೊ ಹಾಗಾಗಿ 2-. ಸರ್ ಆಕ್ಸಿಜನ್ ಏನಾದ್ರು ಸ್ಟೇಬಲ್ ಆಗಿದೆಯಾ? ಹೌದಪ್ಪ, ಸ್ಟೇಬಲ್ ಆಗಿದೆ. ಕೌಂಟ್ ಮಾಡಿ, ಈ ಆಕ್ಸಿಜನ್ ಕೌಂಟ್ ಮಾಡಿ 1 2 3 4 5 6 7 8. ಸೊ 8 ಎಲೆಕ್ಟ್ರಾನ್ಸ್ ಇದೆ ಈ ಆಕ್ಸಿಜನ್ ಮೇಲೆ. ಈ ಆಕ್ಸಿಜನ್ ಮೇಲೆ 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆ. ಈ ಆಕ್ಸಿಜನ್ ಮೇಲೆ 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆ. So all the oxygen atoms are stable. At the same time, carbon atoms are also stable because of presence of 8 electrons in its outermost shell. So this is how you have to draw the Lewis dot structures for different molecules.